ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅವಾಗಲೇ ಹೇಳ್ದಂಗೆ ವಿಡಿಯೋದಲ್ಲಿ ನನ್ನ ಕಬೋರ್ಡ್ನ ನಿಮಗೆ ತೋರಿಸೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನನ್ನ ಎಕ್ಸ್ಪ್ಲೋರಿಂಗ್ ನನ್ನ ಕಬೋರ್ಡಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಕಮಾನ್ ಗಾಯ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ವೆಟ್ ವೈಪ್ಸು. ಎಲ್ಲಾದರೂ ಹೋದರೆ ಮುಖ ತೊಳಿಯೋಕ್ಕಾಗಲ್ಲ ಅಂತ ಇಟ್ಕೊಂಡಿದ್ದೀನಿ. ಇನ್ನೂ ಓಪನೇ ಮಾಡಿಲ್ಲ, ತಗೊಂಡೆ, ಯೂಸೇ ಮಾಡಿಲ್ಲ ಗಾಯ್ಸ್. ಹಾಳಾಗಿದೆ ಏನೋ ಗೊತ್ತಿಲ್ಲ. ಇದು ನನ್ನ ಸ್ಪೀಕರು JBL Flip 5. ಇದು ಟ್ರೈಪಾಡ್ ಕವರ್ ಆ್ಯಕ್ಚುಲಿ. ಟ್ರಿಮ್ಮಿಂಗ್ ಮಿಷಿನ್, ಇಂಟೆಲಿಜೆಂಟ್ ಇನ್ವೆಸ್ಟರು, ಸ್ಟಾಕ್ ಮಾರ್ಕೆಟ್ ಬುಕ್ಕು ತೊಗೊಂಡೆ ಓದೋಣ ಅಂತ. ಒಂದು 100 ಪೇಜ್ ಓದಿದ್ದೀನಿ. ಅದನ್ನೇ 3-4 ಸಲ ಓದಿದ್ದೀನಿ, ಮತ್ತೆ ಓದಲೇ ಇಲ್ಲ. ಮತ್ತೆ ಸ್ಟಾರ್ಟ್ ಮಾಡಬೇಕು ಇವಾಗ ಓದೋಣ ಅಂತ. ಕ್ಯಾಪ್ ಆ್ಯಕ್ಚುಲಿ ಇದು ನಮ್ಮ ಅಪ್ಪಂದು ಅನಿಸುತ್ತೆ, ಮನೆಯಿಂದ ತಗೊಬಂದಿದ್ದೆ ನಾನು. ಇಲ್ಲಿ ಬಿಸಿಲಿದ್ರೆ ಹಾಕೊಳ್ಳೋಣ ಅಂತ. ಇದು ಆ್ಯಕ್ಚುಲಿ ಸರ್ವಿಸ್ ಕೊಟ್ಟಿರೋ ಫೋನು. ಆದರೆ ವರ್ಕೇ ಆಗಲ್ಲ, ಇಟ್ಟಿದ್ದೀನಿ. ಅಂದರೆ ಬರೀ ಸರ್ವಿಸ್ ಕೆಲಸಕ್ಕೋಸ್ಕರ ಅಷ್ಟೇ ಇದು ನೋಡಿ. ನನಗೆ ಟ್ರೈನಿಂಗಲ್ಲಿ ಕೊಟ್ಟಿದ್ದ ಸ್ಪೂನು ಇನ್ನೂ ಹಂಗೆ ಇಟ್ಟಿದ್ದೀನಿ, ಏನೂ ಹಾಳು ಮಾಡ್ಕೊಂಡಿಲ್ಲ. ಟ್ರೈನಿಂಗಲ್ಲಿ ಏನೇನು ಕೊಟ್ಟಿದ್ರು ಅದೆಲ್ಲ ನಾನು ಹಂಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಸ್ಪೂನು, ಫಾರ್ಕ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಇನ್ನೂ ಹಂಗೆ ಇದೆ. ಇದು ಮೈಕು ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಕೂಪ್ ಮೈಕ್ ಅಂತ 2 ಇರುತ್ತೆ. ಒಂದು ಐಫೋನ್ಗೆ ಕನೆಕ್ಟ್ ಮಾಡಿ ಒಂದು ನಾವು ಮಾತಾಡ್ಬೋದು, ಇನ್ನೊಂದು ಬೇರೆ ಯಾರಿಗಾದ್ರೂ ಮಾತಾಡ್ಬೋದು. ಮತ್ತು ಇದರಲ್ಲಿ ಸೀಕ್ರೆಟ್ ರೆಕಾರ್ಡು ಮಾಡ್ಬೋದು. ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಯಾರಾದರೂ ಏನಾದರೂ ಮಾತಾಡ್ತವ್ರೆ ಅಂದರೆ ನಾನು ಈ ಮೈಕ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಬಂದರೆ ಏನು ಮಾತಾಡ್ತಿದ್ದಾರೆ ಅಂತ ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಈ ಟ್ರಿಕ್ಕು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಬಟ್ ಯಾರಾದರೂ ಸೀಕ್ರೆಟ್ ನನ್ನ ಬಗ್ಗೆ ಏನಾದರೂ ಮಾತಾಡ್ತಾರೆ ಅಂದರೆ ಅದನ್ನು ಹೋಗಿ ಫಿಕ್ಸ್ ಮಾಡಿಬಿಟ್ರೆ ನಾನು ಕೇಳಿಸ್ಕೊಬೋದು. ಸಂತೂರ್ ಫೇರ್ ಆ್ಯಂಡ್ ಹ್ಯಾಂಡ್ಸಮ್. ಇದು ಸನ್ಸ್ಕ್ರೀನ್ ಥರ ನಾನು ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ವಿಕ್ಸ್ದು ವ್ಯಾಪೋರಪ್ಪು ಮತ್ತು ಅಮೃತಾಂಜನ್ದು ಪೇನ್ ಬಾಮ್ ನಂಗೆ ಬೇಕೇ ಬೇಕು. ಎಲ್ಲೇ ಹೋದರೂ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಯಾಕಂದರೆ ಇದು ಮತ್ತು ಸ್ವಲ್ಪ ಟ್ಯಾಬ್ಲೆಟ್ಸು ಮತ್ತು ಕಫ್ ಸಿರಪ್ಪು ಮತ್ತು ಸೆಟ್ರಿಜಿನು ಇದಂತೂ ಕಂಪಲ್ಸರಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಕೊಂಡಿರ್ತೀನಿ. ಯಾಕಂದರೆ ಏನಾದರೂ ಅಲ್ಲಿ ಹೋಗಿ ನಮ್ಮ ಹೆಲ್ತ್ ಹಾಳಾಗಬಾರ್ದಲ್ಲ ಇಮಿಡಿಯೇಟಾಗಿ. ಅದಕ್ಕೆ ನಾನು ಇದನ್ನು ಮತ್ತು ಟ್ಯಾಬ್ಲೆಟ್ಸು, ಕಫ್ ಸಿರಪ್ಪು ಇದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ, ಕ್ಯಾರಿ ಮಾಡ್ತೀನಿ ಜೊತೆಲಿ. ಇದು ನಂದು ಸೆಕೆಂಡ್ ವಾಚ್ ಆ್ಯಕ್ಚುಲಿ. ನಾನು ಸರ್ವಿಸಿಗೆ ಬಂದಮೇಲೆ ತೊಗೊಂಡಿರೋದು. ಇದ್ರದ್ದು ಆ್ಯಕ್ಚುಲಿ ಈ ಕ್ಲಿಪ್ ಹಾಕೊಳ್ಳೋಕ್ಕೆ ಕ್ಲಿಪ್ಪು ಕಿತ್ತೋಗ್ಬಿಟ್ಟೈತೆ. ಇಟ್ಕೊಂಡಿದ್ದೀನಿ, ಹಾಕ್ಸ್ಬೇಕು ಅಂತ, ಇನ್ನೂ ಹಾಕ್ಸೇ ಇಲ್ಲ. ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿಲ್ಲ. ಈಗ ಕ್ಯಾಸಿಯೋದೊಂದು ವಾಚ್ ತೊಗೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ತೀನಿ. ಕ್ಯಾಸಿಯೋ ವಾಚ್ ಅಂತ ಹೇಳಿದ್ನಲ್ಲ, ಅದಿದೆ ಗೈಸ್. ಅಂಕಡ ಇದನ್ನೇ ಯೂಸ್ ಮಾಡೋದು ನಾನು ಎಲ್ಲ ಕಡೆ. ಇದೊಂದು ಬೆಲ್ಟು ಒಂದು 3-4 ಬೆಲ್ಟ್ ಹಾಕ್ಬಿಟ್ಟಿದ್ದಾವೆ. ಆಮೇಲೆ ಇದು ಟಚ್ಚು, ಎಲ್ಲಾದರೂ ನೈಟ್ ಎಲ್ಲಾದರೂ ಹೋದರೆ ಇದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಫಾಸ್ಟ್ ಟ್ರ್ಯಾಕ್ ರಿವೋಲ್ಟ್ ಪ್ರೋ ಅಂತ ಚೆನ್ನಾಗಿದೆ ನೋಡಿ. ಇದು ವಾಚ್ದು ಚಾರ್ಜರು. ಇದು DJ ಕ್ಯಾಪ್ ಆ್ಯಕ್ಚುಲಿ. ಇದು ನಾನು ಬ್ಯಾಡ್ ಇನ್ಫ್ಲೂಯೆನ್ಸರ್ ಅಂತ ಇದೆ. ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗಲೇ ತೊಗೊಂಡಿದ್ದು. ಬಟ್ ಒಂದಿನೂ ಹಾಕ್ಕೊಳ್ಳೇ ಇಲ್ಲ, ಎಲ್ಲೂ ಬರಲೇ ಇಲ್ಲ ಆ ಥರ ಹಾಕ್ಕೊಳ್ಳೋಕ್ಕೆ. ಚೆನ್ನಾಗಿದೆ. DJ ಈ ರಾಹುಲ್ ಡಿಟೋ ಅವರೆಲ್ಲ ಹಾಕೊಂತಾರಲ್ಲ, ಆ್ಯಕ್ಚುಲಿ ಈ ಡ್ರೆಸ್ಸಿಗೆ ಸೂಟ್ ಆಗ್ತಾ ಇಲ್ಲ. ಓವರ್ ಸೈಜ್ ಟೀ ಶರ್ಟ್ ಹಾಕ್ಕೊಂಡು ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡ್ರೆ ಸೂಟ್ ಆಗುತ್ತೆ. ಇದು ನಮ್ಮ ಸರ್ವಿಸ್ ಕ್ಯಾಪು. ಇದು ಆ್ಯಕ್ಚುಲಿ ಕಿತ್ತಿ ಹೋದ್ರೋಗಿದೆ. ಆ್ಯಕ್ಚುಲಿ ಈ ಪ್ಯಾಟ್ರನ್ ಎಲ್ಲ ಮುಗ್ದೋಯ್ತು. ನೋಡಿ ತೋರಿಸ್ತೀನಿ ಹಳೆ ಕ್ಯಾಪ್ ನಂದು ಹೇಗಿತ್ತಂತ. ಈಗ ಯೂಸ್ ಮಾಡಲ್ಲ, ಎಸಿಬೇಕಿದ್ನ. ಟೈಟ್ ಔಟೈತೆ, ಈ ಥರ ಇರುತ್ತೆ. ಈಗ ಬಂದಿರೋ ಹೊಸ ಪ್ಯಾಟರ್ನ್ ಕ್ಯಾಪ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ನೋಡಿ, ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಸೂಟೇಬಲ್ ಕಾಂಬ್ಯಾಟ್ ಬಂದಿಲ್ಲಿದೆ ನೋಡಿ, ಹಿಂದೆ ಇದೆಲ್ಲ ಇದೆ. ಈ ಡ್ರೆಸ್ಸಿಗೆ ಇದು ಈ ಕ್ಯಾಪ್ ಆ್ಯಕ್ಚುಲಿ. ಇದು ಕೀಪ್ಯಾಡ್ ಮೊಬೈಲು. ನಮ್ಮ ಸರ್ ಬಂದರು, ನನಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು, ಯೂಟ್ಯೂಬ್ ಮಾಡ್ತಾ ಇದೆಯಾ, ಚೆನ್ನಾಗಿದೆ ಮಾಡು ಅಂತ. ಇದು ನನ್ನ ಪರ್ಸ್ನಲ್ ಡೈರಿ. ನಾನು ಏನೇನು ಮಾಡ್ತೀನಿ ಅದೆಲ್ಲ ಮುಂಚೆ ಬರೀತಾ ಇದ್ದೆ. ಪ್ರತಿ ಸಲಿನೂ ಬರೀತೀನಿ, ಕಂಟಿನ್ಯೂ ಮಾಡಲ್ಲ ಏನೇ ಬರುತ್ತೋ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕನ್ಸಿಸ್ಟೆನ್ಸಿ Day 1 ಅಂತ ಬರ್ತಿದ್ದೀನಿ. ಏನೇನೋ ಬರ್ತಿದ್ದೀನಿ, ತೋರ್ಸೋಕ್ಕಾಗಲ್ಲ. ಬಟ್ ಅದು ಫಾಲೋನೇ ಮಾಡ್ತಾಯಿಲ್ಲ, ಒಂದೇ ಪೇಜ್ ಬರ್ದಿರೋದು. ಆಮೇಲೆ ಏನಾದರೂ ನನಗೆ ರಿಮೈಂಡ್ರಿಗೆ ಅಂತ ಬರ್ಕೊತಿದ್ದೆ ಇಲ್ಲಿ, ಅದನ್ನು ಕೂಡ ಬರೀತಾ ಇಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮೊಬೈಲಲ್ಲೇ ರಿಮೈಂಡರ್ ಹಾಕೊಂಡ್ಬಿಡ್ತೀನಿ ಗಾಯ್ಸ್. ನೋಟ್ಸು, ರಿಮೈಂಡರ್ ಅದೆಲ್ಲ ರಿಮೈಂಡರ್. ಇದು ಬೋಲ್ಟು ಇಯರ್ಫೋನು. ಚಾರ್ಜು ಬ್ಲೂಟೂತ್ ಖಾಲಿ ಹಾಕ್ಬಿಟ್ರೆ ಯೂಸ್ ಮಾಡೋಕ್ಕೆ. ವಿಜಯ್ ದಿವಸ್
ಹಿಂದೂಸ್ತಾನ್ ಜೈ ಹಿಂದ್, ಜಿಂದಾಬಾದ್. ಇದು ಆ್ಯಕ್ಚುಲಿ ಜೋಶ್ ರನ್ ನಡೆದಿತ್ತು ನಮ್ದಿಲ್ಲಿ. ಕಾರ್ಗಿಲ್ ವಾರ್ ಇದೆಯಲ್ಲ, ಆಪರೇಷನ್ ವಿಜಯ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವಿಜಯ್ ದಿವಸ್ ದಿನ ನಮಗಿದೆಲ್ಲ ಕೊಟ್ಟಿದ್ರು ಎಲ್ರಿಗೂ, ಜೋಶ್ ರನ್ ಓಡಬೇಕು ಅಂತ. ಅವಾಗ ನಾನು ನಮ್ಮ ಡೆಂಟಲ್ ಡಿಪಾರ್ಟ್ಮೆಂಟಿಂದ ನಾನು ಸೆಕೆಂಡ್ ಬಂದಿದ್ದೆ ಆ್ಯಕ್ಚುಲಿ. ಬಟ್ ತುಂಬಾ ಎಷ್ಟು 23 ಮಿನಿಟ್ಸ್ಗೇನೋ ಬಂದಿದ್ದೆ ನಾನು. 5 ಕಿಲೋಮೀಟರ್ ಅನ್ನು ಒಳ್ಳೆ ಚೆನ್ನಾಗಿತ್ತು, ಮಜಾ ಬಂತು. ಬಟ್ ಇವಾಗ ರನ್ನಿಂಗ್ ಬೇರೆ ಬಿಟ್ಬಿಟ್ಟಿದ್ದೀನಿ. ಮತ್ತೆ ಈಗ 3-4 ಡೇಸ್ ಆಯಿತು ಸ್ಟಾರ್ಟ್ ಮಾಡಿ ಮತ್ತೆ ಓಡೋಕ್ಕೆ. ಸರ್ ಫೆಕ್ಸಲ್ ಉಜ್ಜಕ್ಕೆ, ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ, ಟೂತ್ ಬ್ರಷ್, ಒಳ್ಳೆ ಮಸಾಜ್ ಮಾಡುತ್ತೆ ಗಾಯ್ದು ಇದು. ಅಂದರೆ ಇದ್ರದ್ದು ಏನಪ್ಪ ಟ್ರಿಕ್ ಅಂದರೆ, ಇದನ್ನ ನಾವು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಬೇರೆಯವ್ರ ಕೈಲಿ ನಾವು ಈ ಥರ ಮಾಡಿಸ್ಕೊಂಡ್ರೆ ಫುಲ್ಲು ನಮ್ಮ ತಲೆಯಲ್ಲಿ ಏನಿದೆ ಬ್ಲಡ್ ಸರ್ಕ್ಯುಲೇಷನು ಎಲ್ಲ ನರ್ವ್ಸು ಎಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ. ಇವಾಗ ನೋಡಿ ನಂಗೆ ಅಷ್ಟು ಏನು ಫೀಲ್ ಆಗಲ್ಲ. ಅದೇ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡ್ರಂತೂ ಒಳ್ಳೆ ಮಜಾ ಬರುತ್ತೆ. ವೈಲ್ಡ್ ಸ್ಟೋನು ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಇದೆ, ತಗೊಂಡು ಎಷ್ಟೋ ವರ್ಷಗಳೇ ಆಗಿದೆ. ಇದು ನೋಡಿ, ಇದು ಬಿ ಟೈಪ್ ಚಾರ್ಜರು. ಇವಾಗೆಲ್ಲ ಸಿ ಟೈಪ್ ಕಾಮನ್ ಬಂದ್ಬಿಟ್ಟಿದೆ. ಇದು ಬಿ ಟೈಪ್ ಹಳೇದು ನಿಮ್ಗೆ ಗೊತ್ತಿರ್ಬೇಕು, ಹಿಂಗೆ 2 ಪಿನ್ ಇರುತ್ತೆ. ನಾನು ಫಸ್ಟ್ ಮೊಬೈಲ್ ತೊಗೊಂಡಿದ್ನಲ್ಲ OnePlus, ಅವಾಗ ಇದನ್ನೇ ಯೂಸ್ ಮಾಡ್ತಾ, OnePlusಗಿಂತ ಮುಂಚೆ ಇದ್ದಿದ್ದು ಫೋನ್ಗೆ, OnePlus ಅಲ್ಲ, ಅವಾಗ ಇದೇ ನಾನು ಯೂಸ್ ಮಾಡ್ತಾಯಿದ್ದು. ಬಟ್ ಚಾರ್ಜರ್ ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಕಬೋರ್ಡು ಲಾಕು ಕೀ ಯೂಸ್ ಮಾಡ್ತಲ್ಲ, ಇದನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲೆಲ್ಲೂ ಹಾಕೋಕ್ಕೆ ಆಪ್ಷನ್ನೇ ಇಲ್ಲ. ಕಬೋರ್ಡ್ ಆ್ಯಕ್ಚುಲಿ ಆಗೋಬೇಕು ಅಂತಲೇ ತೊಗೊಂಡಿದ್ದು. ಜೋತ್ ನಾನು ಅಲ್ಲಿ ರಾಜಸ್ಥಾನದಲ್ಲೇ ತೊಗೊಂಡಿದ್ದು, ಬಟ್ ಆಪ್ಷನ್ನೇ ಇಲ್ಲ ಇಲ್ಲಿ, ಅಲ್ಲಿ ಹಾಕೊಂತೀನಿ. ಆಮೇಲೆ ಇದು ಇನ್ನೊಂದು ವಾಚು, 4ನೇ ವಾಚು. ಇದನ್ನು ತೊಗೊಂಡೆ ಆಗಲೇ 2-3 ವರ್ಷ ಆಗಿದೆ. ನಾನು ಇದನ್ನು ಯೂಸ್ ಮಾಡಲ್ಲ, ಫಾರ್ಮಲ್ಸ್ಗೆ ಯೂಸ್ ಮಾಡಬೇಕು ಅಂತ ತೊಗೊಂಡೆ. ಫಾರ್ಮಲ್ ಜಾಸ್ತಿ ನಾನು ಎಲ್ಲೂ ಹಾಕೋದೇ ಇಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡಲ್ಲ. ಇದು ಕೀಪ್ಯಾಡ್ ಫೋನು. ಆ್ಯಕ್ಚುಲಿ ನಮಗೆ ಒಳಗಡೆ ಎಲ್ಲ ಸ್ಮಾರ್ಟ್ ಫೋನ್ ಅಲೌಡ್ ಇಲ್ಲ, ಆವಾಗ ನಾವು ಇದನ್ನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಹಾಸ್ಪಿಟ್ಲ್ ಆಗಿರೋದ್ರಿಂದ ಸ್ಮಾರ್ಟ್ ಫೋನ್ ಇಲ್ಲೇ ಕೆಲಸನೇ ಆಗಲ್ಲ. ಯಾಕಂದರೆ ಪೇಷಂಟ್ದು ಕೇಸ್ ಸ್ಲಿಪ್ಪು, ಪೇಷಂಟ್ ಡೀಟೇಲ್ಸು, ಆ ರಿಪೋರ್ಟು ಈ ರಿಪೋರ್ಟು ಅಂತ ಎಲ್ಲ ಆನ್ಲೈನಲ್ಲೇ ಆಗೋದು. ಇದು ಏನಾದರೂ ನಾನು ನೆಕ್ಸ್ಟು ಬೇರೆ ಯೂನಿಟ್ಗಳಿಗೆ ಹೋದರೆ ಇದೇ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಆ ಸ್ಮಾರ್ಟ್ ಫೋನ್ ಎಲ್ಲ ಅಲೋ ಇರೋಲ್ಲ, ಇದರಲ್ಲೇ ನಮ್ಮದು ಲೈಫು. ಕಾರ್ಡ್ಸ್ ಆ್ಯಕ್ಚುಲಿ ನಂದು ಉಡುಪಿ ಲಾಗಲ್ಲಿ ನಾವು ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ತೊಗೊಂಡ್ಬಂದಿದ್ರು. ಆಮೇಲೆ ಮರ್ತಿ ನನ್ನ ಬ್ಯಾಗೆಲ್ಲ ಬಿಟ್ಬಿಟ್ರು, ಹಂಗೆ ಉಳ್ಕೊಬಿಟ್ಟಿದೆ. ಅವತ್ತಿಂದ ಹಂಗೆ ಇಟ್ಟಿದ್ದೀನಿ. ನನ್ನ ಹಳೆ ಫಾಸ್ಟ್ ಟ್ರ್ಯಾಕ್ ಗೈಸ್. ಇದು ನಾನು ಫಸ್ಟು ಟ್ರೈನಿಂಗಲ್ಲಿ ಸೆಲೆಕ್ಟ್ ಆದ್ನಲ್ಲ, ನಾವೆಲ್ಲ ಬೆಳಗಾಂ ಹೋಗಿರ್ಬೇಕಾದ್ರೆ ಕೊಟ್ಟಿದ್ದು ನನಗಿದು ಫಾಸ್ಟ್ ಟ್ರ್ಯಾಕು. ನನ್ನ ಲೈಫಲ್ಲಿ ಫಸ್ಟು ನಾನು ಯಾವತ್ತೂ ಅಂದರೆ ಇದು MRP 1000 ರೂಪೀಸ್ ಅಂತ ಹಾಕಿತ್ತು. ಆವಾಗಲೇ 2017 ನಮ್ಗೆ ಇಶ್ಯೂ ಆಗಿದ್ದು. ಆವಾಗಲೇ 1000 ರೂಪೀಸ್ದು ಫಾಸ್ಟ್ ಟ್ರ್ಯಾಕ್ ಸಿಕ್ಕಿದೆ ಅಂತ ನಮಗೆಲ್ಲ ಒಂಥರ ಖುಷಿ ಆಗ್ಬಿಟ್ಟಿತ್ತು. ಈಗ ಹೆಂಗಿದೆ ಅಂತ ಹೆಂಗಿದೆ ಗೈಸ್. ಆ್ಯಕ್ಚುಲಿ ಇದಕ್ಕೆ ನಾರ್ಮಲಾಗಿ ಕಾಲರ್ಲೆಸ್ ಟಿ ಶರ್ಟ್ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಬಟ್ ಇದು ಹಳೆ ಸ್ಟೈಲ್ ಆಗೋಯ್ತು. ಇನ್ನೊಂದು ಡೆಲ್ಲಿಲಿ ನಾನೊಂದು ತೊಗೊಂಡಿದ್ದೆ ಕ್ಲಾಸು, ಲೆನ್ಸ್ ಕಟ್. ಅದು ಸೂಪರಾಗಿದೆ ಅದು. ಬಟ್ ಅದು ಹೊಡೆದೋಯ್ತು ಗೈಸ್. ಯಾರು ಹೊಡೆದಾಕಿದ್ದು, ಯಾರೋ ಬೈಕ್ ಮೇಲೆ ಇಟ್ಟಿದ್ದೆ, ಕೈ ಬಂದು ಇಟ್ಟರು ಯಾರೋ, ನನ್ನ ಫ್ರೆಂಡ್ ಯಾರೋ ಹೊಡೆದೋಗಿತ್ತು ಅವಾಗ. ನೋಡಿ ಚೈನು ಇದು ಕೂಡ ತೊಗೊಂಡೆ, ಹಾಕೋಬೇಕು ಯೂಸ್ ಮಾಡಬೇಕು ಅಂತ. ಬ್ಲ್ಯಾಕ್ ಕಲರ್ ಡಾಲರ್ದು ಒಂದಿದೆ, ವೈಟ್ದು ಡಾಲರ್ದು ಒಂದಿದೆ. ಮುಂಗಾರು ಮಳೆ ಗಣೇಶ್ ಅವ್ರು ಹಾಕ್ಕೊಂಡಿದ್ದು ಆ ಟೈಮಲ್ಲಿ. ನಾನು ಅದನ್ನೇ ಕಾಪಿ ಮಾಡೋಣ ಅಂತ ಅನ್ಕೊಂಡೆ. ಸೇಮ್ ವೈಟ್ ಇದೆ, ಸೇಮ್ ಒಂದು ಬ್ಲ್ಯಾಕ್ ಇದೆ. ವೈಟ್ ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿಬೇಕಂದ್ರೆ. ನಂಗೆ ಇದೆಲ್ಲ ಒಂಥರ ಅವಾಗ ಕ್ರೇಜ್ ಇತ್ತು ಅಂತ ತೊಗೊಬಿಟ್ಟೆ. ಇವಾಗ ನೋಡಿದ್ರೆ ನಂಗೆ ಇದೆಲ್ಲ ಹಾಕೊಳ್ಳೋಕೆ ಇಂಟ್ರೆಸ್ಟೇ ಇಲ್ಲ. ಹೆಂಗಿದೆ, ಚೆನ್ನಾಗಿದೆಯಾ? ಹಾಕೋಬೇಕು ಅಂತ ಇಂಟ್ರೆಸ್ಟ್ ಆದ್ರೂ ಯಾವ ಜಾಗಕ್ಕೆ ಹಾಕೊಳ್ಳಿ ಅನ್ನೋದೇ ಗೊತ್ತಾಗಲ್ಲ. ಫ್ಯಾಮಿಲಿಲಿ ಹಾಕ್ಕೊಂಡ್ರೆ ಬೈತಾರೆ, ಈ ಥರದ್ದು ಯಾಕೆ ಹಾಕೋತೀಯಾ ಹಂಗೆ ಹಿಂಗೆ ಅಂತ. ಅದಕ್ಕೆ ಬೈಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಹಿಂಗೆ ಸೇಫಾಗಿ ಇಟ್ಬಿಟ್ರೆ ಒಳ್ಳೇದು. ಆವಾಗ ಅದು ಟೈಮ್ ಬಂದಾಗ ಹಾಕ್ಕೊಳ್ಳೋದು, ಇಲ್ಲಾಂದರೆ ಹಾಕೊಳ್ಳೋರು ಕೊಡೋರು ಅಷ್ಟೇ. ಬ್ಲ್ಯಾಕು ತೋರಿಸ್ತೀನಿ ಹೆಂಗೆ ಕಾಣುತ್ತೆ. ಅಷ್ಟೊಂದು ಏನು ಲುಕ್ಕಾಗಿಲ್ಲ ಗಾಯ್ಸ್, ಲುಕ್ಕಾಗಿ ಏನಿಲ್ಲ ಅಷ್ಟೊಂದು. ಓಕೆ, ಒಂದು ರೇಂಜಿಗೆ. ಬ್ಲ್ಯಾಕಾಗಿನ ಅದೇ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ ಎಷ್ಟು ಪೆನ್ನು ಪೆನ್ಸಿಲ್ಸ್ ಇದೆ. ಸೆಕ್ಷನಲ್ಲಿ ಏನಾಗುತ್ತೆ ಅಂದರೆ, ಇವತ್ತೊಂದು ಪೆನ್ ಇಸ್ಕೊಂಡಿರ್ತೀನ, ಅದು ಮತ್ತೆ ಕಳೆದೋಗುತ್ತೆ. ಇನ್ನೊಂದು ಪೆನ್ ಇಸ್ಕೊತೀನಿ, ಅದು ಕಳೆದೋಗುತ್ತೆ. ಡೈಲಿ ಅದೇ ಥರ ಆಗುತ್ತೆ. ಇವ್ರ ಹತ್ರ ಇಸ್ಕೊಂಡು ಅಲ್ಲಿ ಇಲ್ಲಿ ಬಾರೋ ಮಾಡಿ. ನೋಡಿ ಎಷ್ಟು ಪೆನ್ಸಿಲ್, ಎಷ್ಟು ಪೆನ್ ಇಲ್ಲೇ ಹಿಂಗೆ ಬಿದ್ದಿದೆ. ಕರೆಕ್ಟಾಗಿ ನಾವು ನೋಡ್ಕೊಂಡಿರಲ್ಲ ಆ್ಯಕ್ಚುಲಿ. ಇವತ್ತಿಂದ ನೀಟಾಗೆಲ್ಲ ನೋಡ್ಕೋಬೇಕು. ಯಾಕಂದರೆ ನನಗೆ ರಾತ್ರಿ ಹೊತ್ತು ಲೈಟ್ ಎಲ್ಲ ಇದ್ದರೆ ನಂಗೆ ನಿದ್ದೆ ಬರಲ್ಲ.
ಅದಕ್ಕೆ ಅಂತ ತೊಗೊಂಡಿದ್ದು. ನೈಟು ಫೋಲ್ಡಿಂಗಿಗೆ ನಿದ್ದೆ ಮಾಡಬೇಕಾದ್ರೆ ಇದು ಹಿಂಗೆ ಹಾಕ್ಬೇಕು. ಇಲ್ಲಿ ಒಳಗಡೆ ಬ್ಲ್ಯಾಕ್ ಇದೆ, ಇಲ್ಲಿ ಹಿಂಗೆ ಹಾಕೊಂಡು ಮಲ್ಕೊಬಿಡೋದು ರಾತ್ರಿ ಹೊತ್ತು, ಹಿಂಗೆ ಆ ಥರ ಹಾಕೊಂಡು. ಇಲ್ಲೂ ಅಷ್ಟೇ ಯೂಸ್ ಮಾಡಲ್ಲ, ಬಟ್ ಇಲ್ಲಿ ಏನಂದರೆ ಸ್ವಲ್ಪ ಈವ್ನಿಂಗಲ್ಲಿ ಎಕ್ಸಸೈಸು ಸ್ವಲ್ಪ ಬೇವರೆಲ್ಲ ಬಿದ್ದರೆ ನಿದ್ದೆ ಬರುತ್ತೆ, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೋಡಿ ಸ್ಟಾರ್ಸ್, ಇದು ಯಾಕೆ ಅಂದರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಹೆದರ್ಕೋಬಾರ್ದು ಅಂತ ಈ ಸ್ಟಾರ್ಸನ್ನು ನಾವು ಅವ್ರ ಕೈಗೆ ಕೊಡ್ತೀವಿ ಟ್ರೀಟ್ಮೆಂಟ್ ಆದಮೇಲೆ, ಇಲ್ಲ ಟ್ರೀಟ್ಮೆಂಟ್ಗಿಂತ ಮುಂಚೆ ಈ ಥರ ಒಂದು ಕಿತ್ಬಿಟ್ಟು ಯಾವ ಕಲರ್ ಬೇಕು ಅಂತ ಅವ್ರಿಗೆ ಕೇಳ್ಬಿಟ್ಟು ನಮ್ಮ ಪೀಡಿಯಾಟ್ರಿಕ್ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ಈ ಥರ ಹಾಕ್ಕೊಡ್ತಾರೆ. ಇಲ್ಲಿ ವಾ ಈ ಥರ ಹಿಂಗೆ ನೋಡಿ, ನಂಗೆ ಈಗ ಪಿಂಕ್ ಕಲರ್ ಹಾಕಿ ಅದೇ ಥರ ಮಕ್ಕಳಿಗೆ ಅವರು ಒಂದು 5-6 ಶೀಟ್ ಈ ಥರ ಇಟ್ಕೊಂಡಿದ್ದಾರೆ. ಇದು ಖಾಲಿ ಆಗ್ತಾಯಿತ್ತು, ಅದಕ್ಕೆ ನಾನೊಂದು ತಗೊಂಡು ಇಟ್ಕೊಂಡೆ. ಕೆಳಗಡೆ ಕಬೋರ್ಡ್ ಫುಲ್ಲು ಖಾಲಿ ಮಾಡಿದ್ದಾಯಿತು. ಮೇಲ್ಗಡೆ ಮೇಲ್ಗಡೆ ರ್ಯಾಕ್ನ ಕ್ಲೀನ್ ಮಾಡೋಣ. ಇದಪ್ಪ ಏನಂದರೆ ಸೂಜಿ ದಾರ, ಇದು ನಮಗೆ ಟ್ರೈನಿಂಗ್ ಹೋಗಿದ್ವಲ್ಲ ಫಸ್ಟ್ ಡೇ ಎಲ್ರಿಗೂ ಇಶ್ಯೂ ಮಾಡ್ತಾರಲ್ಲ ಅವಾಗ ಕೊಟ್ಟಿದ್ದು. ಯಾಕೆ ಅಂದರೆ ಇಲ್ಲಿ ನೋಡಿ ಇದರಲ್ಲಿ ಬಟನ್ಸ್ ಇದೆ, ಏನಾದರೂ ಯೂನಿಫಾರ್ಮ್ದು ಬಟನ್ ಏನಾದರೂ ಆದರೆ ಸಡನ್ನಾಗೆ ನಾವೇ ಹೊಲ್ಕೋಬೇಕು. ಯಾಕಂದರೆ ಜಸ್ಟ್ ನಮಗೊಂದು ಡಿಸಿಪ್ಲಿನ್ ಕಲ್ಸೋಕ್ಕೋಸ್ಕರ ನಮಗೆ ಕೊಟ್ಟಿರ್ತಾರೆ ಎಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತ. ಅಂದರೆ ಪ್ರತಿಯೊಂದು ಕೊಡ್ತಾರೆ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ. ಇದು ನೋಡಿ ಇದರಲ್ಲಿ ಬಟನ್ಸ್ ಕೂಡ ಇದೆ, ಎಲ್ಲ ಇದೆ ಇದರಲ್ಲಿ. ಸೂಜಿ ದಾರನೂ ಕೊಟ್ಟಿರ್ತಾರೆ, 2 ಸೂಜಿ ದಾರ, ವೈಟ್ ಮತ್ತು ಬ್ಲ್ಯಾಕ್ ಇತ್ತು. ಬ್ಲ್ಯಾಕು ಕಾಣೆ ಆಗ್ಬಿಟ್ಟೈತೆ, ಈಗ ಬರೀ ವೈಟ್ ಮಾತ್ರ ಇದೆ. ಇನ್ನೊಂದಿದೆ ನೋಡಿ ಇಲ್ಲಿ, ಇದು 2ರಲ್ಲೂ ವೈಟೇ ಇದೆ. ನೋಡಿ ಇದರಲ್ಲೂ ಸೇಮ್ ಬಟನ್ಸು ಎಲ್ಲ ಇದೆ. ನಾನು ಈ ಥರ ಹೊಲ್ಕೊಂಡು ಇದ್ದೀವಿ, ನಾವು ತುಂಬ ಜನ ಹೊಲ್ಕೊತಾ ಇರ್ತೀವಿ. ಯಾಕಂದರೆ ಪೆರೇಡಿಗೆಲ್ಲ ಹೋದರೆ ಕೀಳ್ತಾ ಇರುತ್ತೆ ತುಂಬ ಸಲ ಬಟನ್ಸು. ಇಲ್ಲಿ ಐ ಕಾರ್ಡ್ ಬಟನ್ ಅದು ಕೀಳ್ತಾ ಇರುತ್ತೆ. ಇದು ನನ್ನ ನೇಮ್ ಪ್ಲೇಟ್ಸು, ಅಂದರೆ ಹಾಳಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿ ಡಿ ಮತ್ತು ಎ, ಸ್ಟಾರ್ಟಿಂಗ್ ಡಿ ಕೊನೆಯಲ್ಲಿ ಎ, 2 ವೈಟ್ ಕಲರ್ ಆಗಿಬಿಟ್ಟಿದೆ, ಹಾಳಾಗಿದೆ ಅಂತ ಇಟ್ಟಿರೋದು. ಇನ್ನೊಂದಿದೆ ಇದು ಅಷ್ಟೇ, ಇದು ಹಾಳಾಗಿಬಿಟ್ಟಿದೆ. ಇದರೊಳಗಡೆ ಎಕ್ಸ್ಟ್ರಾ ಬಟನ್ಸ್ ಇದೆ, ಇದ್ರಲ್ಲಿ ಕೂಡ ಇಟ್ಟಿದ್ದೀನಿ. ಆಮೇಲೆ ಸೆರೆಮೋನಿಯಲ್ ಪೆರೇಡ್ ಎಲ್ಲ ಆದರೆ ಇದು ನಮ್ಮ ಫಸ್ಟು ಇದು ಟ್ರೈನಿಂಗಲ್ಲೇ ಕೊಟ್ಟಿದ್ದು, ಮುರಿದೋಗಿದೆ. ಹಿಂಗೆ ಕ್ಯಾಪ್ ಬರುತ್ತಲ್ಲ, ಕ್ಯಾಪ್ ಹಾಕೊಳ್ಳೋದು ಈ ಥರ ಮೇಲ್ಗಡೆ. ಆಮೇಲೆ ಇದು ನಮಗೆ ಸರ್ವಿಸಿಂದ ಕೊಟ್ಟಿರೋದು ಪೆನ್ ಡ್ರೈವ್ ಅಂತಲೇ ಅಂದ್ಕೊಳ್ಳಿ, ಬಟ್ ಪೆನ್ ಡ್ರೈವ್ ಅಲ್ಲ, ಐಕಿ ಅಂತ ಹೇಳ್ತೀವಿ ನಾವು ಇದನ್ನ. ಇದು ಪ್ರೋಟೀನ್ ಶೇಕರು, ಕ್ರಷರು, ಬ್ಲೆಂಡರ್ ಅಂತ ಹೇಳ್ಬೋದು. ಇದು ಏನಾದರೂ ಜಿಮ್ಗೆ ಹೋಗಿ ಬಂದಾಗ ನಾನು ಇದು ಮಾಡ್ಕೊಳ್ಳೋಕ್ಕೆ, ಶೇಕ್ ಮಾಡ್ಕೊಳ್ಳೋಕ್ಕೆ, ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋಕ್ಕೆ. ಫಸ್ಟೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಮೊಟ್ಟೆ, ಬಾಳೆಹಣ್ಣು ಇದನ್ನೆಲ್ಲ ಹಾಕಿ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದೆ. ಆವಾಗ ರ್ಯಾಪಿಡಾಗಿ ವೆಯ್ಟ್ ಗೇನ್ ಆಗ್ತಿತ್ತು. ನಾನು ಆ್ಯಕ್ಚುಲಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕುಡಿತಿದ್ದೆ ಅದನ್ನ. ಅದರಲ್ಲಿರೋ ಪ್ರೋಟೀನು, ಫ್ಯಾಟ್ಗೆ ನಂದು ವೆಯ್ಟು ರ್ಯಾಪಿಡಾಗಿ ಗೇನ್ ಹೋಗಿತ್ತು. ಆಮೇಲೆ ನಾನು ಬಾಳೆಹಣ್ಣು ತಿನ್ನೋದು ಆಮೇಲೆ ಅದೆಲ್ಲ ಬಿಟ್ಟೆ. ಬಟ್ ಮೊಟ್ಟೆ ತಿಂತೀನಿ, ಮೊಟ್ಟೆ ಭಂಡಾರ ಅದೆಲ್ಲ ತಿಂದರೆ ಏನಾಗಲ್ಲ. ಆ್ಯಕ್ಚುಲಿ ಮೊಟ್ಟೆಲಿ ಪ್ರೋಟೀನ್ ಇರುತ್ತೆ, ಆ ಭಂಡಾರದಲ್ಲಿ ಬಂದ್ಬಿಟ್ಟು ಗುಡ್ ಫ್ಯಾಟ್ ಇರುತ್ತೆ. ಅದರಲ್ಲಿ 2 ಥರ ಇರುತ್ತೆ, ಬ್ಯಾಡ್ ಫ್ಯಾಟು ಮತ್ತು ಗುಡ್ ಫ್ಯಾಟು. ಇದು ಗುಡ್ ಫ್ಯಾಟ್ ಇರೋದ್ರಲ್ಲಿ ತಿಂದರೆ ಏನು ತೊಂದರೆ ಆಗೋಲ್ಲ. ಇದು ನನ್ನ MRI ರಿಪೋರ್ಟು. ನಂಗೆ ಒಂದ್ಸಲಿ ವಿಂಟರಲ್ಲಿ 1 ವರ್ಷದ ಹಿಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ಸುಮ್ಮನೆ ಯಾಕೆ ನಮ್ಮದೇ ಹಾಸ್ಪಿಟ್ಲ್ ಅಲ್ವಾ, ಫ್ರೀ ಅಲ್ವಾ ಅಂತ ಒಂದು MRI ಮಾಡಿಸಿದೆ. ಟಂಟಣ ಇದು MRI ರಿಪೋರ್ಟು. ಅಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಹೋಗೋ ಅಂತ ಬೈದು ಕಳ್ಸಿದ್ರು, ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ಅಂತ. ನಮ್ಮ ಮೇಲೆ ಪ್ರಾಬ್ಲಮ್ಮು ನಮಗೆ ದೊಡ್ಡದಂದರೆ ಅವರು ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ಅಂತ ನನಗೆ ಬೈದು ವಾಪಸ್ ಕಳಿಸಿದ್ರು. ನಾನು ಹಂಗೆ ಇಟ್ಕೊಂಡಿದ್ದೀನಿ ರಿಪೋರ್ಟು. ಇದು ನನ್ನದು ಐಫೋನ್ ಬಾಕ್ಸು. ಇದು ಏರ್ ಜೆಲ್ಲು ತೊಗೊಂಡು 3-4 ವರ್ಷ ಆಗಿದೆ. 1-2 ಟೈಮ್ಸ್ ಯೂಸ್ ಮಾಡಿರ್ಬೋದು ಅಷ್ಟೇ. ಒಂಥರ ಫುಲ್ಲು ಸ್ಟಿಕ್ಕಿ ಆಗಿದೆ, ಇಷ್ಟ ಆಗಲ್ಲ ನನಗೆ. ಎಸೆಯೋಕ್ಕೂ ಮನಸ್ಸಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇವತ್ತು ಎಸ್ಬಿಡ್ತೀನಿ, ಯಾಕಂದರೆ ತಗೊಂಡು 2 ವರ್ಷ ಆಗಿದೆ ಅಂದರೆ ಹಾಳಾಗಿರುತ್ತೆ. ಆವಾಗಲೇ ತೋರಿಸಿದ್ನಲ್ಲ ಕ್ಯಾಶಿಯೋ ನಂದು ವಾಚ್, ಅದರದ್ದು ಬಾಕ್ಸ್ ಇದು. ಆ್ಯಕ್ಚುಲಿ ಇದು ಸರ್ವಿಸಿಂದನೇ ಕೊಟ್ಟಿರೋದು. ಇದು ರೇಬಾನ್ದು, ಅಂದರೆ ಅದು ತಗೊಂಡು 5 ಇಯರ್ಸ್ ಆದಮೇಲೆ ಇನ್ನೊಂದು ಇಶ್ಯೂ ಮಾಡ್ತಾರೆ. 5 ಇಯರ್ಸ್ ಆದಾಗ ಮತ್ತೆ ಇದೊಂದು ಕೊಟ್ಟಿದ್ರು. ಬಟ್ ಇದು ಒಂದು ಗ್ಲಾಸ್ ಡಮಾರ್ ಆಗಿದೆ. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಒಂದು ಗ್ಲಾಸ್ ಹೊಡೆದೋಗಿದೆ. ಇದನ್ನು ಕೂಡ ಯಾವುದು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಇನ್ಮೇಲೆ ಆದರೂ ಮಾಡಬೇಕು. ಇದನ್ನು ಹಾಕ್ಸ್ಕೊಂಡ್ರೆ ಗ್ಲಾಸು ಒಳ್ಳೇದಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಸುಮ್ಮನೆ ಹಂಗೆ ಇಟ್ಟಿದ್ದು ನೋಡಿ, ಪ್ಯೂರ್ ಬ್ರ್ಯಾಂಡೆಡ್ ರೇಬಾನ್ ಗ್ಲಾಸ್. ಇದು ಕ್ಯಾಂಟೀನಲ್ಲಿ ಡ್ರಿಂಕ್ಸ್ ಎಲ್ಲ ತೊಗೊತೀವಲ್ಲ ಅವಾಗ ಅದ್ರ ಗಿಫ್ಟ್ ಕೊಡೋದು. ಇದು 100 ಪೇಪರಿಂದ ಸಿಕ್ಕಿರೋ ಗಿಫ್ಟ್ ನೋಡ್ಬೋದು. ಇಲ್ಲಿ 100 ಪೇಪರ್ ಅಂತ ಬರ್ತದೆ, ಬ್ಯಾಗ್ ಹತ್ರದೆ. ಇದು OnePlus ಸ್ಪೆಷಲ್ ಎಡಿಷನ್ನು, ತುಂಬ ಲಿಮಿಟೆಡ್ ಸ್ಟಾಕು. ಅದರಲ್ಲಿ ನಾನು ತೊಗೊಂಡಿದ್ದ ಇಯರ್ಫೋನ್ ನೀವು ನೋಡ್ಬೋದು. ಇವಾಗ ಎಲ್ಲೂ ಸಿಗೋದೇ ಇಲ್ಲ ಈ ಥರ.
ಹಾಳಾಗಿದೆ, ನಾನು ಎಸಿಬಾರ್ದು ಅಂತ ಹಂಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಕಲರ್ ಆಗಿದೆ. ಸ್ಪೆಷಲ್ ಎಡಿಷನ್ ಇದು ಆ್ಯಕ್ಚುಲಿ. ಇದು ನಾನು ಎಷ್ಟು 1500 ಏನೋ ತೊಗೊಂಡಿದ್ದೆ ಅವಾಗಲೇ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ, ಇದು ನನ್ನ ಪೌಚು ಪೆನ್ದು. ಎಷ್ಟು ಪೆನ್ ಇದೆ ನೋಡಿ, ಎಷ್ಟು ಪೆನ್ ಇಟ್ಕೊಂಡಿದ್ದೀನಿ. 1 2 3. ಇದು ಒಳಗಡೆನೂ ಇದೆ. ಮಾರ್ಕರು ಇಟ್ಕೊಂಡಿದ್ದೀನಿ, ವೈಟ್ನರ್ ಎಲ್ಲ ಇದೆ ಇದರಲ್ಲಿ. ಗಾಯ್ಸ್, ನಾನು ಅವಾಗಲೇ ಹೇಳಿದ್ನಲ್ಲ ಈ ನಾನು ಡೆಲ್ಲಿಯಲ್ಲಿ ತೊಗೊಂಡಿದ್ದು ಅಂತ, ಚೆನ್ನಾಗಿದೆ ಅಂತ. ಅದು ಇದೇನೆ, ಬಟ್ ಇದು ಮುರಿದೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಕಿತ್ತೋಗ್ಬಿಟ್ಟಿದೆ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಇದು. ನಾನು ಇಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಡಿರೋದು ಒಂದೇ ಕ್ಲಾಸು, ಅದರಲ್ಲಿ ಇದು ಒಂದೇ. ಇದು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದು ಯಾರನ್ನ ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡಿದ್ದು ಅಂದರೆ, ವಿರಾಟ್ ಕೊಹ್ಲಿ ಯಾಕೋ ಫೀಲ್ಡಿಂಗ್ ಮಾಡಬೇಕಾದ್ರೆ ಹಾಕೊತಾನಲ್ಲ, ಅದನ್ನು ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡಿದ್ದು. ಈಗ ನೋಡಿದೆ ನೋಡಿ, ಸ್ಟೈಲಿಶ್ ಆಗಿದೆಯಾ. ಒಂದು ಸೈಡ್ ಹಿಂಗಿಲ್ಲ ಅಂದರೆ ಹಿಂಗಿರ್ಬೇಕಾಯ್ತು ಆ್ಯಕ್ಚುಲಿ. ಹಿಂಗಿಲ್ಲ. ಈಗ ಕ್ರೇಪ್ ಬ್ಯಾಂಡೇಜು ರನ್ನಿಂಗು ಸ್ಪೋರ್ಟ್ಸ್ ಆಡಬೇಕಾದ್ರೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಗಾಯ್ಸ್, ಇದು ನಂದು ಫಸ್ಟು ಆಧಾರ್ ಕಾರ್ಡ್ ಫೋಟೋ. ಇದು 7th ಸ್ಟ್ಯಾಂಡರ್ಡಲ್ಲೋ 8th ಸ್ಟ್ಯಾಂಡರ್ಡಲ್ಲೋ ಮಾಡಿಸಿದ್ದು. ನೋಡಿ ಯಾವ ಥರ ಇದೆ ನನ್ನ ಫೋಟೋ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ವೈಟ್ ಆಗಿದ್ದೀನಿ ನೋಡಿ ಫೋಟೋದಲ್ಲಿ. ನಾವು ಎಷ್ಟೇ ಸುಂದರವಾಗಿದ್ರೂ ಆಧಾರ್ ಕಾರ್ಡಲ್ಲಿ ಮಾತ್ರ ನಾವು ಎಷ್ಟು ಕೆಟ್ಟದಾಗ ತೋರಿಸ್ಬೋದು ಅಷ್ಟು ಕೆಟ್ಟದಾಗ ಫೋಟೋ ತೆಗ್ದು ಹಾಕಿರ್ತಾರೆ. ನಂದು ಹಳೆ ಕಾಂಬ್ಯಾಟ್ದು ನೇಮ್ ಪ್ಲೇಟು ಇದು. ಇವಾಗ ಮತ್ತೆ ಪ್ಯಾಟರ್ನ್ ಚೇಂಜ್ ಆಗಿದೆ. ನಾನು ಅವಾಗಲೇ ತೋರಿಸೋದಲ್ಲ, ಇಲ್ಲಿ ಇತ್ತಲ್ಲ, ಅದು ಚೇಂಜ್ ಆಗಿದೆ. ಈಗ ಕಾರ್ ಎಲ್ಲ ಇಟ್ಕೊಂಡಿದ್ದೀನಿ ಗೈಸ್ ಕಬೋರ್ಡಲ್ಲಿ. ನಾನು ಯೂಸೇ ಮಾಡಲ್ಲ. ಗೈಸ್ ನೋಡಿ, 2 ಕಬೋರ್ಡು ಖಾಲಿ ಮಾಡಿದ್ದಾಯಿತು ಫುಲ್ಲು. ಈಗ ಅದನ್ನು ಒರೆಸ್ಬಿಟ್ಟು ಮತ್ತೆ ಇಲ್ಲ ಹಾಕಿರೋ ಐಟಮ್ಸ್ನ, ಎಲ್ಲಿದೆಯಲ್ಲ ಐಟಮ್ಸು ನೋಡ್ಕೊಂಬಿಡಿ ನೀಟಾಗಿ. ಈ ಐಟಮ್ಸ್ನ ಮತ್ತೆ ರೀಪ್ಲೇಸ್ ಮಾಡಬೇಕು. ಈಗ ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಅಷ್ಟೇ.